ನ್ಯೂಸ್ ಸತ್ಯದ ಶರವೇಗ ಭೀಷ್ಮ ನ್ಯೂಸ್ ಧರ್ಮದ ಮಹಾಯಾಗ 24 ಗಂಟೆ ನ್ಯಾಯದ ಬೆನ್ನಿಂಗೆ ಕರುನಾಡ ಜನಮನದ ತೇಜದ ಕಣ್ಣಿಂಗೆ ಬಾಗದ ಆ ಬಿಲ್ಲು ತಪ್ಪದ ಆ ಗುರಿ ಅನ್ಯಾಯದ ಎದೆಯೊಳಗೆ ಬಿರುಗಾಳಿಯ ಉರಿ ಸುದ್ದಿಯ ಲೋಕದಲ್ಲಿ ನಿಷ್ಠೆಯ ಪ್ರತಿಜ್ಞೆ ಜನರ ಧ್ವನಿಯಾಗಲು ಇದು ಭೀಷ್ಮಾಜ್ಞೆ. ನಾವು ವಿಚಾರ ಮಾಡ್ತಾ ಇದೀವಿ ಅಂದ್ರೆ ಇಡೀ ರಾಜ್ಯದಲ್ಲಿ ನಾಯಕ ಸಮಾಜ 5ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಬಹುದೊಡ್ಡ ಸಮಾಜ. ಈ ಸಮಾಜಕ್ಕೆ ರಾಜಕೀಯವಾಗಿ ಶಕ್ತಿಯನ್ನ ಕುಗ್ಗಿಸುವಂತ ಕೆಲಸ ನಾಡಿನಾದ್ಯಂತ ಸ್ವತಂತ್ರ ಬಂದ ನಂತರ ಇಲ್ಲಿಯ ತನಕನೂ ನಿರಂತರವಾಗಿ ನಿತ್ಯ ನಡೀತಾ ಇದೆ. ಈಗ ಆಲ್ರೆಡಿ ವಿಧಾನ ಪರಿಷತ್ತಿನ ಮಾಜಿ ಉಪ ವಿರೋಧ ಪಕ್ಷದ ನಾಯಕರು ಮತ್ತೆ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಶ್ರೀಯುತ VS ಉಗ್ರಪ್ಪನವ್ರನ್ನ ಸದನದ ಒಳಗೆ ಮತ್ತು ಹೊರಗೆ ಅವರು ಅತ್ಯಂತ ಶೋಷಿತರ ಪರವಾಗಿ ಕಾನೂನಾತ್ಮಕವಾಗಿ ಅವರು ಈ ತಳ ಸಮುದಾಯ ಶೋಷಿತಕ್ಕೆ ಒಳಪಟ್ಟಂತೆ ಎಲ್ಲ ಸಮಾಜದ ಪರವಾಗಿ ಅವರು ನಿತ್ಯ ನಿರಂತರವಾಗಿ ಹೋರಾಟವನ್ನು ಮಾಡ್ತಕ್ಕಂಥ VS ಉಗ್ರಪ್ಪನವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕಾಗಿ ಈ ಮೂಲಕ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ನಾವು ಈ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ಅವ್ರಿಗೆ ಅಭಿನಂದನೆಗಳು ಹೇಳುವುದರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದೇ ತಿಂಗಳು ಜೂನ್ ತಿಂಗಳಲ್ಲಿ ಅಂತ್ಯಗೊಳ್ಳುವ 4 ಸ್ಥಾನ ವಿಧಾನ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತು ಇತ್ತು, ಅದು ಈಗ 3 ಜನನ ಆಯ್ಕೆ ಮಾಡಿದ್ದಾರೆ. ಉಗ್ರಪ್ಪನವ್ರಿಗೆ ನಾವು ಹೇಳೋದೇನೋ ಉಗ್ರಪ್ಪನವ್ರಿಗೆ ಯಾಕೆ ಕೊಡಿ ಅಂತ ಹೇಳ್ತೀವಿ ಅಂದರೆ ಈ ಸಮಾಜದ ಅವರು ಅತ್ಯಂತ ಹಿರಿಯ ಹೋರಾಟಗಾರರು, ಈ ಸಮಾಜದ ಕಾಳಜಿಯುಳ್ಳವರು, ರಾಜ್ಯ ಮಟ್ಟದಲ್ಲಿ ಅವರು ಹೆಸರನ್ನ ಮಾಡಿರ್ತಕ್ಕಂಥವ್ರು. ಮತ್ತೆ ತಳವಾರ ಪರಿವಾರ ಸೇರ್ಪಡೆ ಕೂಡ ಹಿಂದೆ ದೇವೇಗೌಡರ ಒಂದು ನೇತೃತ್ವದಲ್ಲಿ ಚಂದ್ರಶೇಖರ್ ಪ್ರಧಾನಮಂತ್ರಿಗಳಾಗಿದ್ದಾಗ ಆ ಉಗ್ರಪ್ಪನವರ ಒಂದು ಆಶಯದಂತೆ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಟ್ಟಂಥವ್ರು ಶ್ರೀಮಾನ್ ಉಗ್ರಪ್ಪನವರು. ಹಾಗಾಗಿ ಉಗ್ರಪ್ಪನವ್ರಿಗೆ ರಾಜ್ಯಸಭಾ ಸದಸ್ಯರಾಗಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಸಮಾಜಕ್ಕೆ ಸ್ವತಂತ್ರ ಬಂದ ನಂತರ 1977ರಲ್ಲಿ 1.5 ವರ್ಷಗಳ ಕಾಲ ಮಾತ್ರ LG ಆಮೂರ್ ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿದ್ರು. ಅದಾದ ನಂತರ ಇಲ್ಲಿಯ ತನಕ ನಮ್ಮ ಸಮಾಜದ ಪ್ರಾತಿನಿಧ್ಯವನ್ನ ಕಸ್ಕೊಂಡಿದೆ ಈ ಸರ್ಕಾರಗಳು, ಎಲ್ಲ ಸರ್ಕಾರಗಳು. ಸೊ ಹಾಗಾಗಿ ಉಗ್ರಪ್ಪನವ್ರನ್ನ ಈ ಸಾರಿ ಏನು ನೂತನವಾಗಿ ಆಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಅವರ ಒಡನಾಟದಲ್ಲಿರ್ತಕ್ಕಂಥ ಉಗ್ರಪ್ಪನವ್ರನ್ನ ಈ ಬಾರಿ ರಾಜ್ಯಸಭೆಗಾರು ಮಾಡಿ ವಿಧಾನ ಪರಿಷತ್ಗಾರು ಆಯ್ಕೆ ಮಾಡಿ, ನೀವೇನಾರು ಮಾಡಿ ಒಟ್ಟಲ್ಲಿ ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಇಡೀ ಸಮಾಜದ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಸ್ವಾತಂತ್ರ್ಯದ ನಂತರ ನಮ್ಮ ಸಮಾಜಕ್ಕೆ ನ್ಯಾಯ ಕೊಟ್ಟಿಲ್ಲ. LG ಆಮೂರು ಒಬ್ಬರನ್ನ ಹೊರತುಪಡಿಸಿದ್ರೆ ಇವತ್ತಿನವರೆಗೆ ರಾಜ್ಯಸಭೆಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇಲ್ಲ. ಹಾಗಾಗಿ ಬಹುದೊಡ್ಡ ಸಮಾಜ ಆಗಿರ್ತಕ್ಕಂಥ ನಾಯಕ ಸಮಾಜ 5ನೇ ಸ್ಥಾನದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ನಾವು 55 ಲಕ್ಷ ಜನಸಂಖ್ಯೆ ಇದೆ. ನೀವು ಬೇರೆ ಯಾರನ್ನು ಕೊಡ್ತಾ ಇದೆ, ಸಣ್ಣ ಪುಟ್ಟ ಉಪಜಾತಿಗಳಿಗೆಲ್ಲ ಕೊಟ್ಟಿದ್ರೆ ಸಂತೋಷ, ಅವರು ನಮ್ಮ ಕಾಯಕ ಸಮಾಜದ ಬಂಧುಗಳು, ಅವರು ಕೊಟ್ಟಿದ್ರೆ ಬಹಳ ಸಂತೋಷ. ಆದರೆ ಬಹುದೊಡ್ಡ ಸಮಾಜ ಇವತ್ತು ನಮ್ಮ ಸಮಾಜಕ್ಕೆ ಕೊಡೋದ್ರಲ್ಲಿ ಇವತ್ತಿನವರೆಗೆ ಅನ್ಯಾಯ ಆಗಿದೆ. ಆ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಾ ಇದ್ವಿ. ಅದರ ಜೊತೆಗೆ ಉಗ್ರಪ್ಪನವರು ಏನು ಶೆಡ್ಯೂಲ್ 9 ವಿಚಾರವಾಗಿ ನಮ್ಮ ಸಮಾಜದ ಪರವಾಗಿ ನಿತ್ಯ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತೇನು 56,000 ಹುದ್ದೆಗಳು ನಮಗೆ ಸರ್ಕಾರ 56 ಸಮಥಿಂಗ್ ಏನು ಹುದ್ದೆಗಳಿದೆ, ಆ ಹುದ್ದೆಗಳಿಗೆ ನಮಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತಂದ್ರೆ ಉಗ್ರಪ್ಪನವರ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕಾಗುತ್ತೆ. ಮತ್ತೆ ಶೆಡ್ಯೂಲ್ 9ಗೆ ಸೇರಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹೇರುವಂಥ ಕೆಲಸನ ಉಗ್ರಪ್ಪನವರು ಈಗಾಗಲೇ ಸದನದ ಒಳಗೂ ಅವರು ಕೆಲಸ ಮಾಡಿದ್ದಾರೆ ಮತ್ತು ಹೊರಗಡೆ ಕೂಡ ರಾಜ್ಯ ಪ್ರವಾಸವನ್ನು ಮಾಡಿ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ಪ್ರವಾಸವನ್ನು ಮಾಡಿ ಅವರೀಗ ಈ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಅವರು ಶೋಷಿತರ ಪರವಾಗಿ ಬರೀ ST ಸಮಾಜಕ್ಕೆ ಹೊಂದಿಕೆ ಅಲ್ಲ, ಏನು ಅಹಿಂದ ವರ್ಗ ಏನಿದೆ ಆ ಎಲ್ಲ ವರ್ಗಗಳು ಅವರು ಸಾಮಾಜಿಕ ನ್ಯಾಯ ಕಲ್ಪಿಸ್ಕೊಡ್ಬೇಕು ಅಂತೇಳಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ. ನಿರಂತರವಾಗಿ ಅವರು ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಏಕೈಕ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ. ಅವರು ಕಾನೂನು ಪದವೀಧರರು ಮತ್ತು ಅತ್ಯಂತ ವೈಚಾರಿಕತೆ ಉಳ್ಳಂಥ ವ್ಯಕ್ತಿ ಸನ್ಮಾನ್ಯ VS ಉಗ್ರಪ್ಪನವರು.
ಅವ್ರ ಹಿಂದೆನೂ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ವಿಧಾನಸೌಧದ ಒಳಗಡೆ ನಿಗಮ ಮಂಡಳಿಗಳು ಮತ್ತು ಬೇರೆ ಬೇರೆ ಇಲಾಖೆಗಳು ಕೆಲಸ ಮಾಡಿದ್ದಾರೆ. ಅವ್ರು ಕೊಡೋದ್ರಲ್ಲಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ಕೊಟ್ಟಂಗೆ ಆಯ್ತದೆ. ಸೊ ಹಾಗಾಗಿ ಸನ್ಮಾನ್ಯ ನೂತನ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ಸಾರಿ 2026ರ ಒಂದು ಅವಧಿಯಲ್ಲಿ ಅವರಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು. ಉಗ್ರಪ್ಪ ಅವರು ಎಂ ಪಿ ಆಗಿದ್ದು ಕೇವಲ 6 ತಿಂಗಳು ಮಾತ್ರ. ಅವರು ಬಳ್ಳಾರಿಯಲ್ಲಿ ಎಂ ಪಿ ಆಗಿತ್ತು, 6 ತಿಂಗಳು ಮಾತ್ರ ಅವರಿಗೆ ಬೈ ಎಲೆಕ್ಷನ್ ಅವಕಾಶ ಸಿಕ್ತು. ಅವರಿಗೆ ಒಂದು ಪೂರ್ಣಾವಧಿ ಒಂದು ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ಕಲ್ಪಿಸ್ಕೊಟ್ರೆ ಖಂಡಿತ ಈ ಸಮಾಜಕ್ಕೆ ನ್ಯಾಯ ಕೊಟ್ಟಂಗಾಗುತ್ತೆ. ನಾವು ಮತ್ತೆ ಮುಖ್ಯಮಂತ್ರಿಗಳು ಮತ್ತು ಆ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಲ್ಲೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.